ಎಲ್ರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಯು ಎ ನಂಬರ್ನ ತಿಳ್ಕೊಳ್ಳೋದು ಹೇಗೆ ಅಂತ ನೋಡಿದ್ವಿ. ಈ ವಿಡಿಯೋದಲ್ಲಿ ಯು ಎ ನಂಬರ್ನ ಯಾವ ಥರ ಆ್ಯಕ್ಟಿವೇಟ್ ಮಾಡೋದು, ಪಾಸ್ವರ್ಡ್ನ ಯಾವ ಥರ ಸೆಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ಗೂಗಲಲ್ಲಿ ಹೋಗಿ ಮೆಂಬರ್ ಹೋಮ್ ಅಂತ ಟೈಪ್ ಮಾಡಿ, ಕೆಳಗಡೆ ಮೆಂಬರ್ ಹೋಮ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಇಂಟರ್ಫೇಸ್ ಸಿಗುತ್ತೆ. ಕೆಳಗಡೆ ಹೋಗಿ ಇಂಪಾರ್ಟೆಂಟ್ ಲಿಂಕ್ಸ್ ಅಂತ ಇದೆಯಲ್ಲ, ಕೆಳಗಡೆ ಹೋದರೆ ಆ್ಯಕ್ಟಿವೇಟ್ ಯು ಎ ಎನ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಸಿಗುತ್ತೆ. ಸೊ ಇದರಲ್ಲಿ ನಿಮ್ಮ ಯು ಎ ನಂಬರ್, ಆಧಾರ್ ಕಾರ್ಡ್ ನಂಬರ್, ನಿಮ್ಮ ನೇಮ್ ಆ್ಯಸ್ ಪರ್ ಆಧಾರ್ ಮೇಲೆ ಏನೋ ಇರುತ್ತಲ್ವ ಅದೇ ಥರ ಹಾಕ್ಕೊಳ್ಳಿ. ಆಮೇಲೆ ನಿಮ್ಮ ಮೊಬೈಲ್ ನಂಬರ್, ಡೇಟ್ ಆಫ್ ಬರ್ತ್. ಇಲ್ಲಿ ಡಾಟಾನ ಎಲ್ಲ ಫಿಲ್ ಮಾಡ್ಕೊಂಡಿದ್ದೇನೆ ಆಗಲೇ ನಾನು. ಈಗ ಕ್ಯಾಪ್ಚಾ ಒಂದು ಎಂಟರ್ ಮಾಡ್ಕೊತಿದ್ದೀನಿ. ಎಂಟರ್ ಮಾಡ್ಕೊಂಡು ಇಲ್ಲಿ ಲೆಫ್ಟ್ ಸೈಡಲ್ಲಿ ಟಿಕ್ ಮಾರ್ಕ್ ಇದೆಯಲ್ಲ, ಅದಕ್ಕೆ ಕೆಳಗಡೆ ಗೆಟ್ ಆಥರೈಸ್ಡ್ OTP ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೊಂದು OTP ಬರುತ್ತೆ. ಇಲ್ಲಿ ನನಗೆ ಆ್ಯಕ್ಟಿವೇಟ್ ಆಗ್ತಿಲ್ಲ, ಯಾಕಂತಂದರೆ ನಂದು ಆಲ್ರೆಡಿ ಆ್ಯಕ್ಟಿವೇಟ್ ಆಗಿದೆ ಅಂತ ಇಲ್ಲಿ ನೋಟಿಫಿಕೇಷನ್ ತೋರಿಸ್ತಿದೆ. ಸೊ ಈಗ ಯಾರ್ಯಾರು ಇನ್ನೂ ಆ್ಯಕ್ಟಿವೇಟ್ ಮಾಡಿಲ್ಲ ಅವರಿಗೆಲ್ಲ ಮೆಸೇಜ್ ಬರುತ್ತೆ, ನಿಮ್ಮ ಯು ಎ ನಂಬರ್ ಆ್ಯಕ್ಟಿವೇಷನ್ ಸಕ್ಸಸ್ಫುಲಿ ಅಂತ. ಅದ್ರ ಜೊತೆಯಲ್ಲಿ ಒಂದು ಪಾಸ್ವರ್ಡ್ನೂ ಬರುತ್ತೆ, ಅದನ್ನು ನೀವು ರೀಸೆಟ್ ಮಾಡ್ಕೋಬೋದು ಆಫ್ಟರ್ 12 or 24 hours ಆದಮೇಲೆ. ನೆಕ್ಸ್ಟ್ ನೀವು ಪಾಸ್ವರ್ಡ್ನ ರೀಸೆಟ್ ಮಾಡ್ಕೊಂಡ್ಮೇಲೆ ನೀವು PF ವಿಡ್ರಾ ಮಾಡೋಕ್ಕೆ, ಆಮೇಲೆ ನೀವು ಪಾಸ್ಬುಕ್ ನೋಡ್ಬೇಕಂತಂದರೆ ನಿಮ್ಮ ಯು ಎ ನಂಬರ್, ನೀವೇನು ಪಾಸ್ವರ್ಡು ಸೆಟ್ ಮಾಡ್ಕೊತೀರಲ್ವ ಅದು ಹಾಕಿ, ಅದಕ್ಕೆ ಕೆಳಗಡೆ ಕ್ಯಾಪ್ಚಾ ಇರುತ್ತೆ, ಅದೊಂದು ಎಂಟ್ರಿ ಮಾಡಿಕೊಂಡು ನಿಮ್ಮ PF ಅಕೌಂಟ್ನ ಪ್ರೊಫೈಲ್ಗೆ ನೀವು ಲಾಗಿನ್ ಆಗ್ಬೋದು. ಓಕೆನಾ? ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಇನ್ನು ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.